ಹೋಗಮ್ಮ, ಮಿಕ್ಕಿದ ಶಾಸ್ತ್ರ ಮಾಡು. ಸರಿ. ಏನದ್ಗೆ ಕತ್ತಲ್ ಒಡವೆನೇ ಇಲ್ಲ? ಯಾವ್ದು ಹಳೆ ಸೀರೆ ಉಟ್ಕೊಂಡು ಕೈ ಕತ್ತು ಎಲ್ಲ ಬೋಳ್ಬೋಳಾಗಿ ಬಂದಿದ್ದೀರಲ್ಲ, ಯಾರ ಹತ್ರನಾದ್ರೂ ಕೇಳಿ ಹಾಕೊಳ್ಳೋ ತಾನೆ? ಅಷ್ಟು ನಿಮಗ್ ಗೊತ್ತಾಗ್ಲಿಲ್ವಾ? ಇಲ್ಲಿರೋರೆಲ್ಲ ಏನ್ ಅನ್ಕೊಳಲ್ಲ? ನಮ್ ಪರಿಸ್ಥಿತಿ ನಿನ್ಗೆ ಗೊತ್ತಲ್ಲ. ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ. ನಿಮ್ಗೇನ್ ಪರವಾಗಿಲ್ಲ. ನೀವ್ ಹೀಗ್ ಬಂದ್ರೆ ನನಗೆ ಅಲ್ವಾ ಅವಮಾನ? ಸರಿ ಸಾಕು ಬಿಡಿ, ದೊಡ್ಡೋರೆಲ್ಲ ಕಾಯ್ತಿದ್ದಾರೆ, ನೀವ್ ಹೋಗಿ. ಏನು ನಿನ್ನ ಹೆಂಡತಿ ಈ ರೀತಿ ಉಲ್ಟಾ ಹೊಡಿತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅದ್ಕೆ ನಿಮ್ಗ್ಯಾಕೆ ಇಷ್ಟೊಂದು ಅವಸರ? ಆಮೇಲೆ ಮಾಡ್ಬೋದಲ್ಲ. ನೀವ್ ಬನ್ನಿಮ್ಮ. ಅಣ್ಣ, ನಾನು ಹೇಳ್ದೆ ತಡವಾಗಿ ಬಂದ್ರೆ ಸ್ವಾತಿ ಬೇಜಾರು ಮಾಡ್ಕೋತಾಳೆ ಅಂತ. ಈಗ ನೋಡಿ, ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ, ನೀವ್ ತಂದಿರೋದನ್ನ ನೋಡಿ ಖುಷಿ ಪಡ್ಬೇಕಾ? ಅದನ್ ತಂದ್ರೇನು ಬಿಟ್ರೇನು, ಎಲ್ಲಾರ್ ಮುಂದೆ ನನಗೆ ಅವಮಾನ ಮಾಡ್ಬಿಟ್ರಿ. ಇದ್ರಲ್ಲಿ ಅವಮಾನ ಆಗುವಂತ ವಿಷಯ ಏನಿದ್ಯಮ್ಮ? ನಮ್ ಕೈಲಿ ಏನಾಗುತ್ತೋ ಅದ್ ತಂದಿದೀವಿ. ನಿಮ್ ಕೈಲಾಗೋದಿಷ್ಟೇ ಅಂತ ನನಗ್ ಗೊತ್ತು. ಇದನ್ನೆಲ್ಲ ಮಾಡ್ಕೊಂಡ್ ಬನ್ನಿ ಅಂತ ನಾನ್ ಹೇಳದ್ನಾ? ನಾನ್ ಹೇಳಿದ್ದಕ್ಕೆ ಇಷ್ಟು ದಿನದ ಮೇಲೆ ನಮ್ಮ ಮಾವ ಬದ್ಲಾಗಿ ನೀವ್ ಮಾಡೋ ಪರಿಸ್ಥಿತಿಲಿಲ್ಲ ಅಂತ ಸೀಮಂತಾನ ಅವರೇ ಮಾಡ್ತಿದ್ದಾರೆ. ನಿಮ್ಮನ್ ಕರೀದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಕರೆದ್ರು. ಅದನ್ನ ಅರ್ಥ ಮಾಡ್ಕೊಂಡು 4 ಅಕ್ಷತೆ ಕಾಳು ಹಾಕಿ ಯಾರಿಗೂ ಕಾಣ್ದೇ ಇರೋ ಹಾಗೆ ಊಟ ಮಾಡ್ಕೊಂಡು ಹೋಗ್ಬೇಕು ತಾನೆ? ಹೋಗ್ತೀವಮ್ಮ, ಹೋಗ್ತೀವಿ. ಬಹಳ ಸಂತೋಷ ಆಗೋಯ್ತಮ್ಮ. ಏನ್ರಪ್ಪ ಇನ್ನೂ ಇಲ್ಲೇ ನಿಂತಿದ್ದೀರಾ? ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ. ಸ್ವಾತಿ ನಿಮ್ಮ ತಂಗಿ ಅಲ್ಲಪ್ಪ, ಕೋಟ್ಯಾಧೀಶ್ವರ ನರೇಂದ್ರ ಅವರ ಸೊಸೆ. ನೀವಿಲ್ಲಿದ್ರೆ ಅವಳಿಗೆ ಅವಮಾನ ಆಗತ್ತೆ. ನಡೀರಿ. ಒಂದ್ ನಿಮಿಷ, ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು. ಅಷ್ಟಕ್ಕೆ ನೀವೆಲ್ಲ ಕೋಪ ಮಾಡ್ಕೊಂಡು ಹೋದ್ರೆ ಹೇಗೆ? ದಯವಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಏನಂತ ಆಶೀರ್ವಾದ ಮಾಡ್ಬೇಕು ಸ್ವಾಮಿ? ಮನಸ್ಸು ಒಳಗಿಂದ ಬರಬೇಕು. ಅದಾಗ್ಲೇ ಸತ್ತೋಗಿದೆ. ಅವಳಿಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಮಗಿಲ್ಲ. ಅದ್ಕೆ ನಿಂತ್ಕೊಳ್ಳಿ. ಅಣ್ಣ, ಅದ್ಕೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಅಣ್ಣ ಅಣ್ಣ, ಸ್ವಾತಿ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ. ಸ್ವಾತಿ, ಯಾಕಮ್ಮ ಈಗ ಓಡು ಬರ್ತಾ ಇದ್ಯಾ? ಏನಾಯ್ತು? ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಣ್ಣ. ಸ್ವಾತಿ, ಯಾಕಮ್ಮ ಈಗ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ನೀನ್ ತಪ್ಪು ಮಾಡಿದ್ರೆ ತನಮ್ಮ ಕ್ಷಮಿಸೋದು. ನೀ ನಮ್ಮನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನಮಗ್ ಗೊತ್ತು. ನನ್ನ ಮಾವ, ನನ್ನ ಗಂಡ ನಾವು ಒಳ್ಳೆಯವರಾಗಿದ್ದೀವಿ, ನಿಮ್ಮ ಅಣ್ಣಂದ್ರಿಗೆ ಎಲ್ಲಾನು ವಾಪಸ್ ಕೊಡ್ತೀವಿ ಅಂತ ನಾಟಕ ಆಡಿ ನನ್ನ ಹತ್ರ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಎಲ್ಲಾನು ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ರು. ಅವ್ರು ನಿಮ್ಮನ್ನ ಅಲ್ಲಿ ಕರೆಸ್ಕೊಂಡಿದ್ದು ಊರ್ ಜನರ ಮುಂದೆ ನಿಮಗೆ ಅವಮಾನ ಮಾಡಕ್ಕೆ. ಅದು ಗೊತ್ತಾಗಿ ನಾನ್ ನಿಮಗೆ ಅನ್ಬಾರ್ದು ಅನ್ಬಿಟ್ಟೆ. ನಿಮ್ಮನ್ನ ಬೈಯೋ ಹಕ್ಕು ನನಗ್ ಮಾತ್ರ ಇರೋದು, ಅವ್ರಿಗಲ್ಲ. ಬೇರೆಯವ್ರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಂಗೆ ಸಹಿಸೋಕ ಆಗಲ್ಲ ಅಣ್ಣ. ಅದಕ್ಕೆ ಹಿಂಗ್ ಮಾಡ್ದೆ. ನಮಗ್ ಗೊತ್ತಮ್ಮ ಅದು.
ತಗೊಳ್ಳಿ. ನನಗೆ ಆಶೀರ್ವಾದ ಮಾಡಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡ. ಅದಕ್ಕೆ ನನಗೋಸ್ಕರ ತಂದಿದ್ದ ಬಳೆಯಲ್ಲಿ ನೀವು ತಂದಿದ್ದ ಬಳೆಗಳು ಹಾಕೋಬೇಕು ಅಂತ ನಾನು ಚಿನ್ನದ ಬಳೆಗಳನ್ನ ತೆಗೆದಿಟ್ಟು ಬಂದಿದ್ದೀನಿ. ನನಗೋಸ್ಕರ ತಂದಿರೋ ತಿಂಡಿಯಲ್ಲಿ ಅದಕ್ಕೆ ತುಂಬಾ ಹಸುವಾಗ್ತಾ ಇದೆ. ಸ್ವಾತಿ, ನಿಮ್ಮ ಅಣ್ಣಂದ್ರು ನಿನಗೆಲ್ಲ ಕೊಟ್ಟು ಅವರು ಬದುಕ್ತಿದ್ದ ರೀತಿ ನೋಡಿ ನನಗೆ ನೋವಾಯ್ತಮ್ಮ. ಆದರೆ ನನಗೀಗ ಅರ್ಥ ಆಯ್ತು, ನಿನ್ನಲ್ಲಿರೋ ಒಳ್ಳೆ ಮನಸ್ಸಿಗೆ ಅವ್ರು ಏನು ಕೊಟ್ಟರು ಸಾಲ್ತಮ್ಮ. ನಿನ್ನಲ್ಲಿರೋ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಬಾಯಿ ಬಂದಾಗೆಲ್ಲ ನಾನು ಬೈದ್ಬಿಟ್ಟಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಎಷ್ಟೇ ಆದ್ರೂ ನೀ ನನ್ನ ಮಾವ ತಾನೇ, ಪರವಾಗಿಲ್ಲ ಬಿಡು. ಚೆನ್ನಾಗಿರಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಅಣ್ಣ ಬೇಡ ಅಣ್ಣ, ಅಣ್ಣ ನನ್ನ ಮಾತು ಕೇಳೋಣ ಅಣ್ಣ. ಅಣ್ಣ ಅಣ್ಣ ಬೇಡ ಅಣ್ಣ. ಲೇ ಲೇ, ಪರಮಶಿವನ ವಂಶದಲ್ಲಿ ಹುಟ್ಟಿದವನು ನೀನು. ಈ ತರ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ, ಲೇ ನಾಚಿಕೆ ಆಗಲ್ವನ ನಿನ್ಗೆ? ಅಥು, ನಾನು ಹೊಡಿತಿದ್ದೆ. ಹೊಡಿಬೇಕಾಗಿತ್ತು. ಪ್ರಿಯಾ ಬೇಜಾರ್ ಮಾಡ್ಕೋತಾಳೆ ಅಂತ ಹೊಡಿಲಿಲ್ಲ. ಪ್ರಿಯಾ ಪ್ರಿಯಾ, ಓಹೋ ನಿನ್ ಲವರ್ ಪ್ರಿಯಾ ಬೇಜಾರ್ ಮಾಡ್ಕೊಂತಾಳೆ ಅಂತ ತಾವು ಓದೇ ತಿನ್ಕೊಂಬಂದ್ರು. ಏಯ್, ಹೊತ್ತಿಗೇಳು. ಅಣ್ಣ ಕೇಳಿಸ್ಕೊಂಡ್ರೆ ದೊಡ್ಡ ಜಗಳ ಆಗುತ್ತೆ. ಗೊತ್ತಾಯ್ತು. ಉಗುಸ್ಕ ಇವಾಗ. ಯಾರ ಹೊಡೆದಿದ್ದು? MP ಮಗ ಅಂತೆ. ನನ್ನ ತಮ್ಮನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯನ ನಿನಗೆ? ಹೇಯ್,
ಜನರನ್ನ ಹಿಂದಿಟ್ಕೊಂಡು ಬಾಳೋದು ಖಾದಿ, ಜನರ ಜೊತೆ ಬದುಕೋದು ನಮ್ ಬುದ್ಧಿ. ಸೇಡು ಅಂತ ಬಂದಿದ್ದೆ ಆದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮ ವಂಶದ ಜಾತಕನೇ ಇದೆ. ಒಬ್ಬನೇ ಬಂದ್ರು ಸರಿ, ದಂಡ ಕರ್ಕೊಂಬಂದ್ರು ಸರಿ. ಹೋಗೇಳು ನಿಮ್ಮ ಅಪ್ಪನಿಗೆ. ಏಯ್, ಯಾರಿದ್ದೀರಿ ಮನೆಯಲ್ಲಿ? ಯಾರು ನನ್ನ ಮಗನ ಹೊಡೆದದ್ದು? ನಮ್ಮ ಅಣ್ಣ. ಎಲ್ಲ ಅವನು? ಮರ್ಯಾದೆ, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ನಮ್ಮ ಅಣ್ಣನ ಯಾರು ಅನ್ಕೊಂಡಿದ್ಯಾ? ಏಯ್, ನಿನ್ನ ಹತ್ರ ನಾನು ಮರ್ಯಾದೆ ಹೇಳಿಸ್ಕೊಳಕ್ ಬಂದಿಲ್ಲ. ಎಲ್ಲಿ ನಿಮ್ಮಣ್ಣ? ಇವತ್ತು ಅವನ್ನ ಇಲ್ಲ ಅನಿಸ್ಬಿಡ್ತೀನಿ. ಅಂತ ಗಂಡ್ಸು ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ. ಏಯ್, ಹುಡುಕ್ರ ಅವನ್ನ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ತಲೆಗಳೋದ್ರೋಗುತ್ತೆ. ಓ, ಅಷ್ಟೊಂದು ಧೈರ್ಯನ ನಿನಗೆ? ಏಯ್, ನೀವು ಪರಮಶಿವಾರು ಮಗ ತಾನೆ? ಹೌದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರುದ್ರಶಿವ ರುದ್ರಶಿವ ಹರ ಹರ ಜಯ ಜಯ ಪರಮಶಿವ. ರುದ್ರಶಿವ ರುದ್ರಶಿವ ಹರ ಹರ ಜಯ ಜಯ ಪರಮಶಿವ. ಶಂಭೋ ಶಿವ ಶಂಭೋ ಶಿವ ಹರ ಹರ ಶಿವ ಶಿವ ಶಾಂಬ ಶಿವ ಭವಭಯ ಹರ ಶಿವ ಪರಮಶಿವ. ತೋರ್ಸಿ ರಮಣ್ಣ. ಏನಿಲ್ಲ ಬಿಡಪ್ಪ, ಏನು ತೋರ್ಸಿ ರಮಣ್ಣ? ಏನಿಲ್ಲ ಬಿಡಪ್ಪ. ಏನ್ ರಾಮಣ್ಣ, ಮಕ್ಳು ತೊಂದರೆ ಕೊಡ್ತಾವ್ರ? ಏನಿಲ್ಲ ಯಜಮಾನ್ರೆ, ನನ್ನ ಕಣ್ಣಿಗೆ ಧೂಳು ಬಿದ್ದಿತ್ತು. ಅದು ನೋಡಿ ಶಿವು ಯಾಕೆ ಕಳ್ತಿದ್ದೀರ ರಾಮಣ್ಣ ಅಂತ ಕೇಳ್ತಿದ್ದಾನೆ. ನೀವು ಯಾರಿಗಾದ್ರೂ ತೊಂದರೆ ಆದರೆ ಮುಂದೆ ಹೋಗಿ ನಿಂತ್ಕೊಳ್ತಿರಲ್ಲ, ಇವನು ಅದೇ ರೀತಿ. ಎಲ್ಲ ನಿಮ್ಮ ಹಾಗೆ ಯಜಮಾನ್ರೆ. ಲಕ್ಷ್ಮಿ ಹೋದ್ಮೇಲೆ ಮಕ್ಕಳು ಜವಾಬ್ದಾರೆಲ್ಲ ನೀವೇ ತಗೊಂಡ್ರಿ. ಅವರಲ್ಲಿ ಒಳ್ಳೆ ಗುಣ ಇರೋ ಕಾರಣ ನೀವೇ ಅಲ್ವ ರಾಮಣ್ಣ ಅವರೇ? ದೊಡ್ಡ ಮಾತು ಯಜಮಾನ್ರೆ. ರಾಮಣ್ಣ ಅವರೇ, ಹೊರಡನ್ವಾ? ಹಾಂ ಹಾಂ. ಶಿವು, ತಮ್ಮಂದಿಣ್ಣು ತಂಗಿನ ಚೆನ್ನಾಗಿ ನೋಡ್ಕೊ. ಆಯ್ತಪ್ಪ. ಬನ್ನಿ ರಾಮಣ್ಣ ಅವರೇ.